ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ 7 ಮಹೇಶ್ ಯೂಟ್ಯೂಬ್ ಚಾನಲ್ನ. ಅವತ್ತು ಬಿಗ್ ಬಾಸ್ 11 ಸೀಸನ್ 3 ಎಪಿಸೋಡ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಎಪಿಸೋಡಲ್ಲಿ ಯಾರೆಲ್ಲ ಹೈಲೈಟ್ ಆದರು, ಯಾರೆಲ್ಲ ಲೋ ಕ್ವಾಲಿಟಿ ಬಂದರು, ಯಾರೆಲ್ಲ ಈಗೆಲ್ಲ ಜಗಳ ಮಾಡಿದ್ರು, ಆಮೇಲೆ ಯಾರೆಲ್ಲ ಸಿಂಪತಿ ಕಾರ್ಡ್ನ ಯೂಸ್ ಮಾಡ್ಕೊಂಡ್ರು, ಯಾರೆಲ್ಲ ಹತ್ತರು, ಯಾರೆಲ್ಲ ನಕ್ಕರು, ಯಾರೆಲ್ಲ ಚೇಷ್ಟೆ ಮಾಡಿದ್ರು ಅನ್ನೋದನ್ನು ಬಿಡಿ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬೇಡಿ. ಯಾರು ಅಂತ ನೋಟಿಫಿಕೇಶನ್ ಬರ್ತಾ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ಬಗ್ಗೆ ಪ್ರತಿದಿನ ಪಡ್ಕೋಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇನ್ನೇನು ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಬಿಗ್ ಬಾಸ್. ನೀವು ನೋಡ್ತಾ ಇದ್ದೀರಾ ಸೀಸನ್ 11 ದಿನ 3. ಇಲ್ಲಿ ಮನೆಯ ಸದಸ್ಯರೊಡನೆ ಉಗ್ರಂ ಮಂಜು ಅವರು ಅಂತ್ಯಾಕ್ಷರಿ ಮಿಮಿಕ್ರಿ ಮಾಡ್ತಾ ಇದ್ದಾರೆ. ಎಪಿಸೋಡ್ ಸ್ಟಾರ್ಟ್ ಆಗ್ತಿದ್ದಂಗೆ ಗೋಲ್ಡ್ ಸ್ಟಾರ್ ಸುರೇಶ್ ಅವರಿಗೆ ಬಿಸಿನೀರು ಕೊಡ್ತಾರೆ. ಯಾಕಂತಂದರೆ ಅವರಿಗೆ ಸ್ವಲ್ಪ ಗಂಟ್ಲು ನೋವಾಗಿರ್ತೈತೆ ಅಂಥೇಳಿ. ಸೊ ಆ ಒಂದು ಕಾರಣಕ್ಕೋಸ್ಕರ ಜಗದೀಶ್ ಅವರು ಬಿಸಿನೀರನ್ನು ಕಾಯಿಸಿಬಿಟ್ಟು ಅಥವಾ ತಣ್ಣೀರನ್ನೇ ಅಥವಾ ನೀರನ್ನ ಕೊಡ್ತಾರೆ. ಈ ರೀತಿ ಮಾಡಿರ್ತಕ್ಕಂಥ ಒಂದು ಕಿತಾಪತಿಗೆ ಮನೆಯವರು ಎಲ್ಲರಿಗೆ ಜಾಸ್ತಿ ಇದಾಗಿಬಿಡುತ್ತೆ, ಟ್ರಿಗರ್ ಆಗಿಬಿಡುತ್ತೆ. ಇವು ಯಾಕೆ ಕೊಡ್ತಾ ಇದ್ದಾರೆ ಇವರು ಅಂತೇಳಿ. ಈ ಒಂದು ಮ್ಯಾಟ್ರು ಬಿಗ್ ಬಾಸ್ಗೆ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಏನು ಮಾಡ್ತಾರೆ, ಅಡುಗೆ ಊಟದ ವ್ಯವಸ್ಥೆನೆಲ್ಲ ಸಮಿತಿಗೆ ಸ್ಟೋರ್ ರೂಮಿಗೆ ತಂದಿಟ್ರಿ, ಈ ರೀತಿಯಾಗಿರ್ತಕ್ಕಂಥ ಒಂದು ತೊಂದರೆ ಆಗಿದೆ, ನೀವು ಹಂಚಿಕೊಂಡಿದ್ದೀರಿ ನರಕ ನಿವಾಸಿಗಳ ಜೊತೆಗೆ ಅನ್ನೋದೊಂದು ಅಂತ ಹೇಳಿ ಊಟವನ್ನೆಲ್ಲ ಸಮೇತ ಸ್ಟೋರ್ ರೂಮಿಗೆ ತಂದು ಇಡುವಂತೆ ಆಜ್ಞೆ ಮಾಡುತ್ತಾರೆ. ಈ ವಿಚಾರವನ್ನು ಇಟ್ಟುಕೊಂಡು ಮಂಜು ಅವರು ಜಗದೀಶ್ ಅವ್ರ ಜೊತೆ ವಾಗ್ವಾದಕ್ಕೆ ಇಳಿತಾರೆ. ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದಾರೆ, ನಮಗೆಲ್ಲ ತೊಂದರೆ ಆಗ್ತಾಯಿದೆ, ಮನೆಯವರಿಗೆಲ್ಲ ತೊಂದರೆ ಆಗ್ತಾಯಿದೆ, ಈ ರೀತಿ ಮಾಡೋಕ್ಕೋಗ್ಬಾರ್ದು, ನೀವು ಹೇಗಿದ್ದೀರೋ ಹಾಗೆ ಇರಿ. ಉಗ್ರ ಮಂಜು ಅವರು ಲಾಯರ್ ಜಗದೀಶ್ ಅವ್ರ ಜೊತೆ ವಾಗ್ವಾದಕ್ಕೆ ಇಳಿತಾರೆ. ಈ ರೀತಿಯಾಗಿರ್ತಕ್ಕಂಥ ಲಾಸ್ಟಿಗೆ ಕೊನೆಗೆ ಏನಾಗುತ್ತೆ ಅನ್ನೋದಾದರೆ, ನಾವು ಫ್ರಾಂಕ್ ಮಾಡಿದ್ದೀವಿ ಅಂತೇಳಿ ಸ್ಮೈಲ್ ಮಾಡ್ತಾರೆ. ಈ ಒಂದು ಫ್ರಾಂಕು ರಿಯಲ್ ಅಂತೇಳಿ ಅವ್ರಿಗೂ ಸಹ ಗೊತ್ತಿರುತ್ತೆ. ನಂತರ ಬರ್ತಕ್ಕಂಥದ್ದೇ ಸಿಂಪತಿ ಕಾರ್ಡ್ ಅನ್ನೋ ಒಂದು ಮ್ಯಾಟ್ರ್. ಈ ಸಿಂಪತಿ ಕಾರ್ಡ್ ಯಾರಿಗೆ ಮ್ಯಾಟ್ರ್ ಅನ್ವಯ ಆಗುತ್ತೆ ಅನ್ನೋದಾದರೆ, ಧನರಾಜ್ ಅಂತಕ್ಕಂಥ ಒಬ್ಬ ಕಂಟೆಸ್ಟೆಂಟ್ಗೆ ಇದೊಂದು ಅನ್ವಯ ಆಗುತ್ತೆ. ಯಾಕಂತಂದರೆ ಸಿಂಪತಿ ಕಾರ್ಡು ವರ್ಕ್ ಆಗೋದಿಲ್ಲ ಈ ಒಂದು ಬಿಗ್ ಬಾಸಲ್ಲಿ. ಯಾಕಂತಂದರೆ ಆ ಒಂದು ಮನೆಯಲ್ಲಿ ಹಲವಾರು ಒಂದಿಷ್ಟು ಬಗೆಯ ಕ್ಯಾರೆಕ್ಟರ್ಗಳು ಇದ್ದೇ ಇರ್ತಾರೆ. ಅಥವಾ ಕುಗ್ಗೋದ್ರಿಂದ ಪ್ರಯೋಜನ ಇಲ್ಲ. ಸ್ಟ್ರಾಂಗ್ ಆಗಬೇಕು ಒಂದು ಬಿಗ್ ಬಾಸಲ್ಲಿ. ಸುಮ್ಮನೆ ಹಾಕ್ಕೊಂಡು ಕೂತ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ಮನೆಯವರೆಲ್ಲ ಸೇರಿಕೊಂಡು ಧನರಾಜ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಧನರಾಜ್ ಅವರು ಮತ್ತು ಜಗದೀಶ್ ಅವರ ನಡುವೆ ಸ್ವಲ್ಪ ವಾಗ್ವಾದ ನಡೆಯುತ್ತೆ. ಈ ವಾಗ್ವಾದ ನಡಿಬೇಕಂದ್ರೆ ಯಾಕಂತಂದ್ರೆ ರಾತ್ರಿ ಟೈಮು ಅವರಿಗೆ ಫ್ರಾಂಕ್ ಮಾಡಿರ್ತಾರೆ. ಸೊ ಆ ಒಂದು ಕಡೆಗೋಸ್ಕರ ನಾನು ಮಾಡಿದ ತಪ್ಪಾಯಿತು ಅಂತ ಹೇಳಿ ಯಾರಿಗೆ ಈ ಜಗದೀಶ್ ಅವರಿಗೆ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತಾರೆ. ಹೀಗಿರ್ಬೇಕಾದ್ರೆ ಊಟ ಎಲ್ಲ ತಗೊಂಡು ಹೋದ ತಕ್ಷಣ, ಊಟ ಎಲ್ಲ ತಗೊಂಡೋಗಿ ಸ್ಟೋರ್ ರೂಮ್ ಇಟ್ಟ ತಕ್ಷಣ ಒಂದು ಭವ್ಯ ಅವರಿಗೆ ಸ್ವಲ್ಪ ಬೇಜಾರಾಗುತ್ತೆ. ಊಟ ಎಲ್ಲ ಹೋಯ್ತಲ್ಲ ಅಂತೇಳಿ. ಆದ್ರೂ ಗಂಜಿ ಊಟ ಮಾಡ್ತೀವಿ ಅಂತೇಳಿ ಹೇಳ್ತಾರೆ. ಹೀಗೆ ಇರಬೇಕಾದ್ರೆ ಗಂಜಿ ಊಟ ಮಾಡ್ತಿರ್ಬೇಕಾದ್ರೆ ಅವರ ಜೊತೆಗೆ ಉಪ್ಪಿನಕಾಯಿ ಏನೋ ತಗೊಳ್ತಾ ಇರ್ತಾರೆ ತಿನ್ನೋಕ್ಕೋಸ್ಕರ. ಅದನ್ನ ತಗೋಬೇಡಿ ಸರ್ ಅಂತ ಕೇಳಿ ಭವ್ಯ ಅವರು ಜಗದೀಶ್ ಸರ್ ಅವರಿಗೆ ಹೇಳ್ತಾರೆ, ನಾನು ನಿನ್ನ ಊಟದ ಬಗ್ಗೆ ಏನಾದ್ರು ಮಾತಾಡಿದ, ನಾನು ಕಮೆಂಟ್ ಮಾಡಿದ್ನ, ಹಾಗೆ ನನ್ನ ಊಟದ ಬಗ್ಗೆ ನೀನು ಕಮೆಂಟ್ ಮಾಡೋಕ್ಕೋಬೇಡ ಅಂತ ಹೇಳ್ತಾರೆ. ಸೊ ಈ ಒಂದು ಮಾತಿಗೆ ಭವ್ಯ ಅವರು ಖಡಕ್ಕಾಗಿ ಒಂದು ಉತ್ತರ ಕೊಡ್ತಾರೆ. ಸೊ ಬಿಗ್ ಬಾಸ್ ತಲೆನೋವ್ತಾ ಇದೆ, ಮಾತ್ರೆ ಕಳಿಸಿ ಅಂತೇಳಿ ಬಿಗ್ ಬಾಸ್ ಅವರಿಗೆ ಆಜ್ಞೆ ಮಾಡ್ತಾರೆ. ಅಂತಂದರೆ ಇಂಡೈರೆಕ್ಟಾಗಿ ಜಗದೀಶ್ ಅವರಿಗೆ ಒಂದು ಟ್ರಿಗರ್ ಮಾಡೋ ರೀತಿ ಹೇಳ್ತಾರೆ. ಈ ಒಂದು ಮ್ಯಾಟರ್ನ ಕೇಳಿಬಿಟ್ಟು ಮಂಜು ಅವರು ಗಯಸಿ ನಗುತ್ತಾರೆ. ಮುಂದುವರೆದು ಜಗದೀಶ್ ಅವರು ಮತ್ತೆ ತಮ್ಮ ತಿಂಡಿ ತಿನಿಸುಗಳನ್ನೆಲ್ಲವನ್ನು ಮತ್ತು ಬಿಸ್ಕೆಟು, ಬ್ರೆಡ್ಡು, ತಿಂಡಿ ತಿನಿಸುಗಳನ್ನೆಲ್ಲವನ್ನು ನರಕ ನಿವಾಸಿಗಳಿಗೆ ಕೊಡುತ್ತಾರೆ. ಸೊ ಇವ್ರು ಯಾಕೆ ಈ ಥರ ಮಾಡ್ತಾರೆ ಡಬಲ್ ಗೇಮು, ಅಲ್ಲಿನೂ ಸರಿಯಾಗಿರ್ತಾ ಇಲ್ಲ, ಬಟ್ ಇಲ್ಲಿನೂ ಸರಿಯಾಗಿರ್ತಾ ಇಲ್ಲ. ಯಾಕೆ ಇವ್ರ ಗೇಮು ನಮಗೆ ಅರ್ಥ ಆಗ್ತಾಯಿಲ್ಲ. ಸಾಫ್ಟ್ ಕಾರ್ನರು ಓಕೆ, ಬಟ್ ಒಂದು ಕಡೆ ಸ್ಟಿಕ್ ಆನ್ ಆಗಬೇಕು. ನರಕ ನಿವಾಸಿಗಳು ಒಂದು ಗೇಮ್ ಅಂದಮೇಲೆ ಒಂದು ಕಡೆ ಸ್ಟಿಕ್ ಆನ್ ಆಗಬೇಕು. ನರಕ ನಿವಾಸಿಗಳ ಜೊತೆ ಮಾತ್ರ ಇದೇ ಇರಬೇಕು. ಸ್ವರ್ಗ ನಿವಾಸಿಗಳ ಮಾತ್ರ ಜೊತೆ ಅವ್ರ ಜೊತೆ ಮಿಂಗಲ್ ಆಗಬೇಕು. ಸೊ ಈಗ ಅದರಿಂದ ಟೀಮ್ ಬಾಂಡಿಂಗ್ ಬೆಳೆಯುತ್ತೆ. ಬಟ್ ಇವರು ಆ ಕಡೆನೂ ಇರ್ತಾರೆ, ಈ ಕಡೆನೂ ಇರ್ತಾರೆ, ಅಲ್ಲಿನೂ ಚಿಡ್ತಾರೆ, ಇಲ್ಲಿನೂ ಚಿಡ್ತಾರೆ. ಸೊ ಈ ರೀತಿ ಆಗೋದ್ರಿಂದ ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಮುಂದೆ ಗೇಮ್ನ ಸ್ವಲ್ಪ ಸರಿಯಾಗಿ ಅರ್ಥ ಮಾಡಿಕೊಂಡು ಇವ್ರು ಗೇಮ್ ಮಾಡಿದರೆ ಒಳ್ಳೆ ಕಂಟೆಸ್ಟೆಂಟ್ ಇದ್ದಾರೆ. ಸೊ ನೋಡ್ಕೋಬೇಕು ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಬದಲಾವಣೆಗಳಾಗುತ್ತವೆ ಇವರ ನಡುವೆ ಅನ್ನೋದನ್ನು ಕಾದು ನೋಡೋಣ. ನಂತರ ಲಕೋಟೆ ಬರುತ್ತೆ ಬಿಗ್ ಬಾಸ್ ಕಡೆಯಿಂದ. ಆ ಒಂದು ಲಕೋಟೆಯಲ್ಲಿ ಗೇಮ್ ಬಗ್ಗೆ ವಿವರಣೆ ಆಗಿರ್ತೈತಿ. ಅಂತಂದರೆ ಈ ನ್ಯಾಮಿನೇಷನ್ ಆಗಿರ್ತಕ್ಕಂಥ ಕೆಲವು ಸದಸ್ಯರೆಲ್ಲರೂ ತಕಡಿ ರೂಪದಲ್ಲಿ ಒಂದು ಬಾಕ್ಸ್ಗಳು ನಿರ್ಮಾಣ ಮಾಡಿರ್ತಾರೆ. ಆ ಒಂದು ಬಾಕ್ಸ್ ಒಳಗೆ ಮರಳನ್ನು ತುಂಬಿಸಬೇಕಾಗತ್ತೆ. ಅಂದರೆ ತಕಡಿ ಹಾಗೆ ಇರಬೇಕು, ಮೇಲ್ಗಡೆನೇ ಇರಬೇಕು ಅನ್ನೋ ಒಂದು ರೂಲ್ಸ್ ಇರ್ತೈತಿ. ಅನೇಕ ರೀತಿಯ ಬದಲಾವಣೆಗಳು ಆಗ್ತವೆ. ಈ ಒಂದು ಗೇಮ್ ತುಂಬಾ ಒಂದು ಈಸಿಯಾಗಿ ತೊಗೊಂಡು ಹೋಗ್ಬೋದಿತ್ತು. ಆದರೆ ಧನರಾಜ್ ಅವರು ಅವರಿಗೆ ತಳ್ತಾರಂತೆ. ತಳ್ಳೋದಿಲ್ಲದ್ದು ಸುಮ್ಮನೆ ಆಕಸ್ಮಿಕವಾಗಿ ಉದ್ದೇಶಪೂರ್ವಕ ಅಂತೂ ಮಾಡಿದ್ದಲ್ಲ. ಗೇಮ್ ನಮಗೆ ಈ ರೀತಿಯಾಗಿರ್ತಕ್ಕಂಥ ಕಾಮನ್ನು ಒಂದಿಷ್ಟು ತಳ್ಳೋದು, ಆಮೇಲೆ ಈ ಥರ
ಕಾಮನ್ನು. ಬಟ್ ಇಂಟೆನ್ಷನ್ ಅದಾಗಿರಲಿಲ್ಲ. ಬೇಕು ಅಂತ ತಳ್ಳಬೇಕು ಅಂತ ಅನ್ನೋ ಒಂದು ಇಂಟೆನ್ಷನ್ನು ಅವರಲ್ಲಿ ಇರಲಿಲ್ಲ. ಕಾಪಾಡ್ಕೋಬೇಕು ಅನ್ನೋ ಮನೋದ್ದೇಶ ಅವರಲ್ಲೂ ಸಹ ಇತ್ತು. ಧನರಾಜ್ ಅವರಿಗೆ ಕನ್ಫರ್ಮ್ ಆಗಿ ಗೊತ್ತಿರೋಲ್ಲ ಫೌಲ್ ಅಂತೇಳಿ. ಅಂದರೆ ರೂಲ್ಸ್ ಮಾಡಬೇಕಾಗಿತ್ತು, ಈ ರೀತಿ ಇದೆ, ನೀವು ನೆಕ್ಸ್ಟ್ ಟೈಮ್ ಫೌಲ್ ಮಾಡಿದ್ನಪ್ಪ ಅಂತಂತಂದರೆ ಇಷ್ಟು ಟೈಮ್ ನೀವು ಹೊರಗಡೆ ಕೂಡ್ತೀನಿ ಅಂತೇಳಿ ರೂಲ್ಸ್ ಹೇಳಿದ್ನಪ್ಪ ಅಂದ್ರೆ, ತಮ್ಮದಾಗಿರ್ತಕ್ಕಂಥ ಒಂದು ರೂಲ್ಸ್ ಹೇಳಿದ್ನಪ್ಪ ಅಂತಂದ್ರೆ ಧನರಾಜ್ ಅವರವರು ಗೇಮ್ ಇನ್ನೂ ಮುಂದಕ್ಕೆ ಹೋಗ್ಬೋದಿತ್ತು, ಚೆನ್ನಾಗಿ ನಡಿಬೋದಾಗಿತ್ತು. ಜಗದೀಶ್ ಸರ್ ಅವರು ಬೇಕು ಅಂತಾನೆ ಧನರಾಜ್ ಅವರಿಗೆ ಬೇಕು ಅಂತಾನೆ ಟ್ರಿಗರ್ ಮಾಡ್ತಾ ಇದ್ರು. ನೀನು ಕಾಮಿಡಿಯನ್ನು ಅಂತ ಅಂದ ತಕ್ಷಣ ಅವ್ರ ಕಾಮಿಡಿನ ಹೇ ಅಂತ ನಗೋದು. ಆಮೇಲೆ ನನ್ನ ಜೊತೆ ಎಗರಬೇಡ ಅಂದಂದ್ರೆ ಇವರು ಧನರಾಜ್ ಅವರವರು ಇನ್ನೂ ಎಗರಾಡ್ತಾರೆ. ಹಂಗೆ ಟ್ರಿಗರ್ ಮಾಡ್ತಾ ಇದ್ದಾರೆ. ಇನ್ನೂ ಎಗರ ಅಂತಂದ್ರೆ ಇನ್ನೂ ಎಗರ್ತಾರೆ. ಇಷ್ಟೇನಾ ಎಗರೋದು ಅಂತ ಕೇಳ್ತಾರೆ. ಸಾಕು ಬಿಡಿ ಸರ್, ಇನ್ನೂ ಎಷ್ಟು ಎಗರ್ತಾರೆ ಅವರು ಅಂತೇಳಿ ಧರ್ಮಕೀರ್ತಿರಾಜ್ ಅಥವಾ ತ್ರಿವಿಕ್ರಮ ಅವರು ಜಗದೀಶ್ ಸರ್ ಅವರಿಗೆ ಸಜೆಷನ್ ಕೊಡ್ತಾರೆ. ಅಲ್ಲಿಗೆ ಸುಮ್ಮನೆ ಆಗ್ತಾರೆ. ಈ ಒಂದು ಮ್ಯಾಟ್ರ್ ಅಲ್ಲಿಗೆ ಎಂಡ್ ಆಗುತ್ತೆ. ಈ ಒಂದು ಗೇಮಲ್ಲಿ ಉಗ್ರಂ ಮಂಜು ಅವರು ಗೆದ್ದು ನಾಮಿನೇಷನ್ ಇಂದ ಪಾರಾಗುತ್ತಾರೆ. ಮತ್ತೆ ಧನರಾಜ್ ಮತ್ತು ಜಗದೀಶ್ ಅವ್ರ ನಡುವೆ ಮತ್ತೆ ಮಾತಿನ ಚಕಮಕಿ ನಡೆಯುತ್ತೆ. ಈ ಒಂದು ಮಾತಿನ ಚಕಮಕಿಯಲ್ಲಿ ಬಹಳಷ್ಟು ಟ್ರಿಗರ್ ಮಾಡ್ತಾರೆ ಜಗದೀಶ್ ಅವರು ಧನರಾಜ್ ಅವರಿಗೆ. ಸ್ವಲ್ಪ ಏರಿಯರ್ ಬರ್ತಾರೆ ಅಗ್ರೆಷನ್ನ ಮೋಡಲ್ಲಿ. ತ್ರಿವಿಕ್ರಮ ಅವರು ಸಪೋರ್ಟಿಂಗ್ ಆಗಿ ನಿಲ್ತಾರೆ. ಯಾರಿಗೆ ಅಂತಂತಂದ್ರೆ ಧನರಾಜ್ ಅವರು ನಿಲ್ತಾರೆ. ಗೋಲ್ಡ್ ಸ್ಟಾರ್ ಸುರೇಶ್ ಅವ್ರ ಜೊತೆ, ಲಾಯರ್ ಜಗದೀಶ್ ಅವ್ರ ಜೊತೆ ಮಾತುಕತೆ ನಡೀತಾ ಇರ್ತೈತೆ. ಇಷ್ಟೇ ಇದ್ದಾನೆ ಅವನು, ನನಗೆ ಹೊಡೆಯಕ್ಕೆ ಬರ್ತಾನೆ ಅಂತೇಳಿ ತಮ್ಮಷ್ಟಕ್ಕೆ ತಾವು ಮಾತಾಡ್ತಿರ್ತಾರೆ. ಇವರಿಬ್ಬರು ಮಾತಾಡ್ತಿರ್ತಾರೆ. ಈ ಮಾನಸಂದು ಏನೋ ತನ್ನಷ್ಟಕ್ಕೆ ತಾನೇ ಇರೋದು ಬಿಟ್ಟು ಇಲ್ಲದೆ ಇರೋ ಇವ್ರೇನೋ ಒಳಗಡೆ ಬಿಟ್ಕೊಂಡ್ರೆ ಅಂತಾರಲ್ಲ, ಹಂಗೆ ಆಯ್ತು ಇವರು ಈ ಅಮ್ಮನ ಕತೆ. ಅವರಿಬ್ಬರು ಮಾತಾಡ್ತಾ ಇದ್ದಾರೆ. ಸುಮ್ಮನೆ ಇರೋದು ಬಿಟ್ಟು ತನಗೆ ಯಾಕೆ ಬೇಕಿತ್ತು ಈ ಒಂದು ಮ್ಯಾಟ್ರು. ಮೊನ್ನೆ ಹಿಂಗೆ ಆಯಿತು ಚೈತ್ರ ಅವ್ರ ಜೊತೆ. ಸುಮ್ಮನೆ ಇರಲಾರ್ದೆ ಇರುವೆ ಬಿಟ್ಕೊಳ್ಳೋದು ಅಂದರೆ ಇದನ್ನ. ಆ್ಯಕ್ಚುಲಿ ಏನಾಯಿತು ಅಂತಂದರೆ ಫಸ್ಟ್ ಬ್ಯಾಡ್ ವರ್ಡ್ ಯೂಸ್ ಮಾಡಿದ್ದು ಮಾನಸ ಅವರು ಮಾತ್ರ. ವಾಗ್ವಾದ ನಡೀತಾ ಇತ್ತು. ಈ ಮಾನಸ ಮತ್ತು ಜಗದೀಶ್ ಅವರು ನೋಡಿ ವಾಗ್ವಾದ ನಡೀತಾ ಇತ್ತು. ಹಿಂಗೆ ಏನದು ಕಾಮಿಡಿ ವಿಚಾರವಾಗಿ ನಡೀತಾ ಇತ್ತು. ನೀವು ಕಾಮಿಡಿ ಅನ್ಬೇಡಿ ಅಂತೇಳಿ ಇವರು ಮೇಲೆ ನೀವು ಕಾಮಿಡಿ ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ನಾನು ಕಾಮಿಡಿ ಏನಂತ ಹೇಳ್ತಾ ಇದ್ದೀನಿ. ಇಲ್ಲಿ ತಪ್ಪೇನೋ ಅಂತ ಹೋಗೋದು ಮಾಡೋರು ಇವರು ಜಗದೀಶ್ ಅವರು. ಸೊ ತಪ್ಪೆಲ್ಲಿ ಇದು ಸೃಷ್ಟಿ ಆಯಿತು ಅನ್ನೋದಾದ್ರೆ ತಪ್ಪು ಯಾರ್ದೂ ಇಲ್ಲ. ಇಲ್ಲಿ ತಪ್ಪು ಯಜ್ಞ ಆಯ್ತು ಅಂತಂದರೆ ಫಸ್ಟಿಗೆ ಇವರು ವಾಗ್ವಾದ ಮಾಡಬೇಕಾದ್ರೆ ಮಾನಸ ಅವರು ಕಂಡಿದ್ದೀನಿ, ನೋಡಿದ್ದೀನಿ, ನಿನ್ನ ಆಟ ನೀನು ನೋಡ್ಕೊಳ್ಳೋ ಅಂತೇಳಿ ಸ್ವಲ್ಪ ಏಕವಚನದಲ್ಲಿ ಇವರು ಮಾತಾಡ್ತಾರೆ, ಹೋಗಲು ಬಾರಲು ಅಂತೇಳಿ. ಸೊ ಜಗದೀಶ್ ಸರ್ ಅವರು ಹೇಳಿಲ್ಲ, ಆ ರೀತಿ ಫಸ್ಟಿಗೆ ಹೇಳಿಲ್ಲ. ಫಸ್ಟೇ ಟ್ರಿಗರ್ ಆಗಿ ಅವ್ರಿಗೆ ಹೇಳಿಲ್ಲ ಹೋಗಿಲಿ ಬಾರಿಲಿ ಅಂತ ಹೇಳಿಲ್ಲ. ನಾನಂದರೆ ಹೇಗಿರುತ್ತೆ ಅಂತ ಪಾಯಿಂಟ್ ಔಟ್ ಮಾಡ್ತಾರೆ ಅವರು. ಇದೇ ಸಿಚುವೇಶನ್ ನಾನು ಹೋಗಲಿ ಬಾರಿಲಿ ಅಂತಂದರೆ ಹಿಂಗಿರುತ್ತೆ ಇವರು ಪಾಯಿಂಟ್ ಔಟ್ ಮಾಡ್ತಾರೆ. ಈ ಒಂದು ವಿಚಾರವನ್ನು ಇಟ್ಕೊಂಡು ಉಗ್ರಂ ಮಂಜು ಅವರು ಮತ್ತು ಯಾರವರು ಶಿಶಿರ್ ಅವರು ಟ್ರಿಗರ್ ಆಗಿಬಿಡ್ತಾರೆ. ತ್ರಿವಿಕ್ರಮ ಅವರು ಆಮೇಲೆ ಧನರಾಜ್ ಕೀರ್ತಿ ಅವರು ಟ್ರಿಗರ್ ಆಗಿಬಿಡ್ತಾರೆ. ಯಾವ ಒಂದು ವಿಷಯಕ್ಕೋಸ್ಕರ ಅನ್ನೋದಾದರೆ ಯಾವ ಸೀಮೆ ಹೆಂಗಸಿಗಳು ಅನ್ನೋ ಒಂದು ವಿಚಾರಕ್ಕೋಸ್ಕರ ಟ್ರಿಗರ್ ಆಗಿಬಿಡ್ತಾರೆ. ಯಾವ ಸೀಮೆ ಹೆಂಗಸು ಅಂತಂದರೆ ಇದು ಒಂದು ಅಷ್ಟು ಏನೋ ತಪ್ಪಾಗಿರ್ತಕ್ಕಂಥ ವರ್ಡ್ ಅಂತೂ ಅಲ್ವೇ ಅಲ್ಲ. ಅರ್ಥ ಏನು ಅಂತಂದರೆ ಒಂದು ಭಾಗದ ಹೆಣ್ಮಗಳು ಅಥವಾ ಯಾವ ಭಾಗದಿಂದ ಬಂದಿರತಕ್ಕಂಥ ಹೆಣ್ಮಗಳು ಅಂತ ಗುರುತಿಸುತ್ತೆ. ಅಂದರೆ ಸೀಮೆ ಅಂತಂದರೆ ಒಂದು ಭಾಗ ಅಂತೇಳಿ, ಸೀಮೆ ಅಂತಂದರೆ ಒಂದು ಭಾಗ ಅಂತೇಳಿ ಅರ್ಥ ಆಗುತ್ತೆ. ಯಾವ ಸೀಮೆ ಹೆಂಗಸು ಅಂತಂದರೆ ಯಾವ ಒಂದು ಭಾಗದ ಹೆಣ್ಮಗಳು ಅಂತ ಹೇಳಿ ಕನ್ನಡ ಅರ್ಥ ಪದ ರೂಪ ಆಗಿರ್ತೈತಿ. ನಿಜವಾಗ್ಲೂ ಇರ್ತಕ್ಕಂಥ ಮ್ಯಾಟ್ರ್. ಆ ಒಂದು ಕ್ಷಣಕ್ಕೆ ಈ ಒಂದು ಪದ ಸ್ವಲ್ಪ ಬ್ಯಾಡ್ ಆಗಿ ಕನ್ವರ್ಟಿಂಗ್ ಆಗಿರ್ಬೋದು. ಇದನ್ನೇ ಮ್ಯಾಟ್ರ್ ಇಟ್ಕೊಂಡು ಕಳಿಸಿ ಶಿಶಿರು ಧರ್ಮಕೀರ್ತಿರಾಜ್ ಅವರು ಸಿಕ್ಕಾಪಟ್ಟೆ ರೇಗಿಬಿಟ್ರು ಇವ್ರ ಮೇಲೆ. ಮನೆಯವರೆಲ್ಲರೂ ಒಂದು ಕಡೆ ಆದರೆ ಇವರು ಒಂದು ಕಡೆ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಮ್ಯಾಟ್ರು ಸುದೀಪ್ ಸರ್ ಜೊತೆಗೆ ಹೋಗಲ್ವೋ. ಸಪೋಸ್ ಹೋದ್ರೂ ಯಾರಿಗೆ ಬುದ್ಧಿ ಹೇಳ್ತಾರೆ. ನಾಳೆ ದಿನ ಶನಿವಾರ ದಿನ ಜಗದೀಶ್ ಸರ್ ಅವರಿಗೆ ಕ್ಲಾಸ್ ತಗೊಳ್ತಾರೆ. ಸುದೀಪ್ ಸರ್ ಅವರು ಹೊರಗಡೆ ಕಳಿಸ್ತಾರ. ಯಾಕಂತಂದರೆ ಬಿಗ್ ಬಾಸ್ ಬುಡಕ್ಕೆ ಬಂದುಬಿಟ್ಟಿದೆ ಈ ಒಂದು ಮ್ಯಾಟ್ರು. ಯಾಕೆ ಅಂತಂದರೆ ಬಿಗ್ ಬಾಸ್ ಶೋನ್ನೇ ನಾನು ಹೊರಗಡೆ ಹೋದ್ನಪ್ಪ, ಬಿಗ್ ಬಾಸ್ ಶೋನ್ನೇ ಬ್ಯಾನ್ ಮಾಡಿಸ್ಬಿಡ್ತೀನಿ ನೋಡ್ತೀರಾ ಅಂತೇಳಿ ಕಳಿಸಿ ಜಗದೀಶ್ ಅವರು ಬಿಗ್ ಬಾಸ್ಗೆ ಚಾಲೆಂಜ್ ಆಗಿಬಿಟ್ಟಿದ್ದಾರೆ. ಸೊ ಈ ಒಂದು ಮ್ಯಾಟ್ರು ಹೀಗೆ ಹೊರಗಡೆ ಕಳಿಸಿದ್ರು ಇವರಿಗೆ ಅವ್ರ ಕೆಪಾಸಿಟಿ ಏನಂತ ಗೊತ್ತು. ಜಗದೀಶ್ ಅವ್ರ ಕೆಪಾಸಿಟಿ ಏನಂತೇಳಿ ಬಿಗ್ ಬಾಸ್ ಟೀಮ್ನವರಿಗೆ. ಸೊ ಹೊರಗಡೆ ಕಳಿಸಿದ್ರೆ ಹೆಂಗೆ ಆಗ್ಬೋದು. ಸುದೀಪ್ ಸರ್ಗೆ ಭಾಳ ಟೆನ್ಷನ್ ಆಗಿಬಿಟ್ಟಿದೆ ಇವಾಗ. ಯಾವ ರೀತಿ ಈ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡೋಣ. ಶನಿವಾರದವರೆಗೆ ಹೇಗಿರುತ್ತೆ ಒಂದು ಕ್ಲಾಸಸ್ ಅನ್ನೋದನ್ನು ಕಾಯ್ತಾ ಇದ್ದೀವಿ ಎಲ್ಲರೂ. ಸೊ ಗೈಸ್, ಇದಾಗಿತ್ತು ಇವತ್ತು ನೀವು ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್. ಮನುಷ್ಯರು ಕೂಡ ಸೂರ್ಯಕಾಂತಿ ಹೂ ಇದ್ದಾಗಿ ಯಾವ ಕಡೆ ಲಾಭ ಇರುತ್ತೋ ಆ ಕಡೆ ತಿರುಗುತ್ತಾರೆ.